ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀವಿ. ಸೊ ಇವಾಗ ಎಲ್ಲರಿಗೂ ಸ್ಟ್ರೆಸ್ ಸೊ ಅದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಡಯಾಬಿಟೀಸ್ ಮೇಲೆ ಅಂತ ತಿಳ್ಕೊಳ್ಳೋಣ. ಸೊ ಹೌ ಸ್ಟ್ರೆಸ್ ಈಸ್ ಇಂಪ್ಯಾಕ್ಟಿಂಗ್ ಆನ್ ದ ಡಯಾಬಿಟೀಸ್ ಏನಂತಾರೆ ಬರೋದು ಮೇನ್ಲಿ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಇಂಬ್ಯಾಲೆನ್ಸಿಂದ. ಇಫ್ ಯು ಟೇಕ್ ಟು ಮಚ್ ಆಫ್ ಕಾರ್ಬೋಹೈಡ್ರೇಟ್ ದೆನ್ ಯು ಆರ್ ನಾಟ್ ವಾಕಿಂಗ್ ಅರೌಂಡ್, ತುಂಬ ಕಡೆ ವಾಕ್ ಮಾಡ್ತಾ ಇಲ್ಲ, ಸೆಡೆಂಟ್ರಿ ಸಿಟ್ಟಿಂಗ್ ಜಾಬ್ ಮಾಡ್ತಾ ಇದ್ದೀರಾ, ಆ ರೀತಿ ಇದ್ದರೆ ಅದು ಲೈಫ್ ಸ್ಟೈಲಿಂದ ಬರೋಂಥ ಕಾಯಿಲೆ. ಲೈಫ್ ಸ್ಟೈಲಲ್ಲಿ ಲೈಫ್ ಆಸ್ಪೆಕ್ಟ್ಸಲ್ಲಿ ಒಂದು ಹೇಗೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ದೇ ಸ್ವಲ್ಪ ಬೊಜ್ಜುತನ ಬಂದು ಡಯಾಬಿಟಿಸ್ ಬರುತ್ತೆ, ಅದೇ ರೀತಿ ಮೆಂಟಲ್ ಸ್ಟ್ರೆಸ್ಸಿಂದನು ಮೆಂಟಲ್ ಪೀಸ್ಫುಲ್ನೆಸ್ ಇಲ್ಲ ಇದ್ದರೆ ಕೂಡ ಇಟ್ ಕ್ಯಾನ್ ಕಾಸ್ ಡಯಾಬಿಟೀಸ್, ಬಟ್ ನಾಟ್ ಡೈರೆಕ್ಟ್ಲಿ. ಬೈ ಯಾರಾದರೂ ಒಬ್ಬರು ಡಿಪ್ರೆಷನಲ್ಲಿದ್ದರೆ ಅವ್ರದ್ದು ಈಟಿಂಗ್ ಹ್ಯಾಬಿಟ್ ತುಂಬ ಜಾಸ್ತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಹರ್ಡ್ ವಿತ್ ಮೆನಿ ಪೇಷಂಟ್ಸ್. ಅಂದರೆ ಸ್ಟ್ರೆಸ್ ಇದ್ದರೆ ನನಗೆ ತುಂಬ ಬೇಗ ತಿನ್ನಬೇಕು ಅನಿಸುತ್ತೆ, ಯೂಶಲಿ ಜಂಕ್ ಫುಡ್ ತಿನ್ನಬೇಕು ಅನಿಸುತ್ತೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಹರ್ಡ್ ಆ್ಯಕ್ಚುಲಿ. ತುಂಬ ತಿನ್ನೋದು ಅಂದರೆ ಹಸಿವು ನೀಗ್ಸಕ್ಕಲ್ಲ, ಜಸ್ಟ್ ಡಿಪ್ರೆಷನ್ನಿಂದ ಅಥವಾ ಮೈಂಡ್ ಡಿಸ್ಟ್ರಾಕ್ಷನ್ ತಿನ್ನೋದು, ಆ ರೀತಿ ಅದು ಈಟಿಂಗ್ ಹ್ಯಾಬಿಟ್ ತುಂಬ ಚೇಂಜ್ ಆಗುತ್ತೆ. ಸೊ ತುಂಬ ಜನ ಓವರ್ ಕನ್ಸ್ಯೂಮ್ ಮಾಡ್ತಾರೆ ಫುಡ್ನ ಡಿಪ್ರೆಷನ್ ಇದ್ದಾಗ, ದಟ್ ಕ್ಯಾನ್ ಲೀಡ್. ಇನ್ನೊಂದೇನೆಂದರೆ ಡಿಪ್ರೆಷನ್ ಇದ್ದರೆ ಜಾಸ್ತಿ ಸೆಲ್ಫ್ ಕೇರ್ ಹೊರಟೋಗ್ಬಿಡುತ್ತೆ. ಅಂದರೆ ಒಂದು ಜಂಕ್ ಫುಡ್, ಇನ್ನೊಂದು ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಡಿಪ್ರೆಷನ್ ಇದ್ದರೆ. ಮತ್ತು ಇನ್ನೊಂದು ಸೆಲ್ಫ್ ಕೇರ್ ಅಂದರೆ ಈಗ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು ಅದೆಲ್ಲ ಬಿಟ್ಬಿಡ್ತಾರೆ. ಸೊ ಯಾವಾಗ ಡಿಪ್ರೆಷನಿಂದ ಸೆಲ್ಫ್ ಕೇರ್ ಕೂಡ ಕಮ್ಮಿ ಆಗುತ್ತೆ, ದಟ್ ಆಲ್ಸೋ ಕ್ಯಾನ್ ಲೀಡ್ ಟು ಡಯಾಬಿಟೀಸ್. ಓಕೆ, ಸೊ ದಟ್ ಈಸ್ ದ ಥಿಂಗ್. ಸೊ ಸ್ಟ್ರೆಸ್ ಇದ್ದರೆ ಎವ್ರಿಥಿಂಗ್ ವಿಲ್ ಬಿ ಚೇಂಜಿಂಗ್. ಸೊ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಈಟಿಂಗ್ ಹ್ಯಾಬಿಟ್ ಚೇಂಜ್ ಆಗುತ್ತೆ. ಸೊ ಲೈಕ್ ದಟ್ ಇಟ್ ಕ್ಯಾನ್ ಕಾಸ್ ಇಟ್ ಕ್ಯಾನ್ ಲೀಡ್ ಟು ಡಯಾಬಿಟೀಸ್. ಓಕೆ, ಥ್ಯಾಂಕ್ ಯು ಸರ್.